ಲಕ್ಷ್ಮಣನು ಅಣ್ಣನಿಗೆ ಪ್ರಾಪ್ತಿಸಿದ ದುಃಖಕ್ಕಾಗಿ ತಾನೂ ಒಮ್ಮೆ ಬಹುವಾಗಿ ಅತ್ತು ಅಲ್ಲಿಂದ ತನ್ನ ಅಂತಃಪುರಕ್ಕೆ ನಡೆದು ತನ್ನ ಆಕೆಯಲ್ಲಿ ಎಲ್ಲವನ್ನು ವಿವರವಾಗಿ ತಿಳಿಸಿ ಅತ್ತು ಬಿಟ್ಟನು. ಊರ್ಮಿಳೆಯು ಅವನ ಪಾದಗಳನ್ನು ಹಿಡಿದುಕೊಂಡು, ನಾಥ, ನನಗೆ ದುಃಖವಾಗಬಹುದೆಂದು ನೀವು ಹೀಗೆ ಕಣ್ಣೀರು ಸುರಿಸಬಾರದು. ನನಗೇನಂತೆ? ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲಿಯೂ ನಾನಿಲ್ಲವೇ? ಶ್ರೀರಾಮನು ಅಪ್ಪಣೆ ಮಾಡಿದಂತೆ ನಾವಿಬ್ಬರೂ ಜೊತೆಯಾಗಿ ಹೋದರಾಯಿತು. ಹೇಗಿದ್ದರೂ ಆ ದಿವಸ ವನವಾಸದ ಕಷ್ಟವನ್ನು ನೀವು ಬಯಸಿಯೇ ಉಂಡವರು. ಇಂದು ಈ ಶಿಕ್ಷೆಯನ್ನು ಅಷ್ಟೇ. ಅಂದು ನಾನು ನಿಮ್ಮೊಂದಿಗೆ ಬರಲು ನನಗೆ ಯೋಗವಿರಲಿಲ್ಲ. ಈಗ ಆ ಯೋಗವು ತಾನಾಗಿ ಬಂತು. ನನಗೂ ಅದು ಪೂರ್ಣ ಸಂತೋಷವು ಎಂದು ನುಡಿದು ಬಿಟ್ಟಳು. ಲಕ್ಷ್ಮಣನಿಗೆ ಕೊರಗಿನಲ್ಲಿಯೂ ಒಂದು ಸಂತೋಷವು ಕೂಡಿ ಬಂತು. ಅವನು ಊರ್ಮಿಳೆಯನ್ನು ಬರಸೆಳೆದು ಬಿಗಿದಪ್ಪಿಕೊಂಡು, ಹೃದಯೇಶ್ವರಿ, ನೀನು ನನ್ನ ಭಾಗ್ಯ ದೇವತೆಯು. ನನ್ನನ್ನು ಇಷ್ಟೊಂದು ಸುಲಭವಾಗಿ ನೀನು ಬೀಳ್ಕೊಡುವೆಂದೂ ನಾನು ಎಣಿಸಿರಲಿಲ್ಲ. ಇದು ಅಣ್ಣನು ಹೇಳಿದಂತೆ ಹೊರಟು ಹೋಗಬಹುದು. ಎಲ್ಲಿಗೆ ಹೋಗುವುದು? ಶ್ರೀರಾಮನು ಹೋಗೆಂದು ಸರ್ವತಾ ಹೇಳುವವನಲ್ಲ. ನಿವೃತ್ತಿಯೇ ಇಲ್ಲವಾಗಿ ಹಾಗೆ ನುಡಿದನು. ಶ್ರೀರಾಮನೇ ಬಿಟ್ಟ ಮೇಲೆ ನಾನಿರುವುದಾದರೂ ಎಲ್ಲಿ? ಅಲ್ಲ, ಇದ್ದು ಮತ್ತೆ ಮಾಡಬೇಕಾದ ಕಾರ್ಯವಾದರೂ ಏನು? ಜೀವವಿದ್ದಷ್ಟು ದಿನ ಮತ್ತೆ ಅಣ್ಣನನ್ನು ಕಾಣಬಾರದು. ಅವನ ಭಾಗಕ್ಕೆ ನಾನು ಸತ್ತಂತೆಯೇ. ನನಗಾಗಿ ಅಲ್ಲ, ನಿನಗಾಗಿ ಉಸಿರನ್ನೆಳೆದುಕೊಂಡು ಮಾತ್ರ ಇರಬಹುದಷ್ಟೇ. ಅದಕ್ಕಿಂತ ದೇಹತ್ಯಾಗ ಮಾಡುವುದು ಪರಮಲಾಭವೆಂದು ಕಾಣುತ್ತಾ ಇದೆ. ಅಣ್ಣನು ಇನ್ನು ಬಹುಕಾಲ ಜೀವಿಸಿರಲಾರನು. ಆದುದರಿಂದಲೇ ಈ ಲೋಕವನ್ನು ಬಿಡುವುದಕ್ಕೆ ಯಾವುದೇ ಆದರೂ ಒಂದು ಕಾರಣವು ಸಿಕ್ಕಬೇಕಲ್ಲ. ನನಗೆ ಸಿಕ್ಕಿರುವ ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವುದು ವಿಹಿತವೆಂದು ಕಾಣುತ್ತದೆ. ಹೇಗೂ ಅಭ್ಯಾಸ ಮಾಡಿದ ಯೋಗ ಮಾರ್ಗವಿದೆ. ಅದರಿಂದಲೇ ದೇಹವನ್ನು ತ್ಯಜಿಸಿ ಬಿಟ್ಟರಾಯಿತು. ಅರ್ಧಾಂಗಿಯಾದ ನೀನು ಒಪ್ಪಿಗೆಯನ್ನಿತ್ತರೆ ಪ್ರಿಯತಮೆ, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ ಎಂದು ನುಡಿದನು. ಊರ್ಮಿಳೆಯೂ ಅಷ್ಟೇ ಪಟ್ಟಾಗಿ, ಪ್ರಾಣನಾಥ, ನಿಮ್ಮ ನಿರ್ಧಾರವೂ ಅದೇ ಆದರೆ ನಾನು ಅದನ್ನು ಸರ್ವಥಾ ವಿರೋಧಿಸುವವಳಲ್ಲ. ನಿಮ್ಮೊಂದಿಗೆ ಇದ್ದು ನಾನು ಈ ದೇಹವನ್ನು ತ್ಯಾಗ ಮಾಡಿಬಿಡುತ್ತೇನೆ. ಪ್ರಾಯೋಪವೇಶ ಮಾಡಿ ನಿಮ್ಮ ಜತೆಯಲ್ಲಿಯೇ ಇದ್ದು ಅಂತೆಯೇ ನಿಮ್ಮೊಂದಿಗೆ ಕೊನೆಯ ಉಸಿರೇನೆಳೆದರೆ ನನ್ನ ಜನ್ಮವೂ ಸಾರ್ಥಕವಾಗುವುದು. ಪ್ರಾಣೇಶ್ವರ, ನಿಮ್ಮೊಂದಿಗೆ ಬರಲು ನನಗೂ ಆಜ್ಞೆಯಾಗಲಿ ಎಂದು ಪ್ರಾರ್ಥಿಸುತ್ತಾ ಅವನ ಕಾಲುಗಳನ್ನು ಹಿಡಿದುಕೊಂಡು ಗೊತ್ತುಕೊಂಡಳು. ಲಕ್ಷ್ಮಣನು ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡನು. ಮತ್ತೆ ಅವರಿಬ್ಬರೂ ವಿಷಯವನ್ನು ಉಳಿದವರಲ್ಲಿ ಹೇಳದೆ ನೆಟ್ಟಗೆ ಅರಮನೆಯ ಪೂರ್ವದ್ವಾರದಿಂದ ಹೊರಟು ಮತ್ತೆಲ್ಲವನ್ನು ಮರೆತು ಸೊರೆಯೂ ತೀರಕ್ಕೆ ಬಂದರು. ಅಲ್ಲಿ ಪ್ರಶಾಂತವಾದ ಸ್ಥಳವನ್ನು ಆರಿಸಿ ಅದನ್ನು ನೀರು ಜುಮುಕಿಸಿ ಶುದ್ಧ ಮಾಡಿದರು. ಒಂದರ ಜೊತೆಗೊಂದು ಒತ್ತೊತ್ತಾಗಿಯೇ ಬೆಳೆದಿದ್ದ ಇಂಗುದಿ ಮರದ ಬುಡದಲ್ಲಿ ಇಬ್ಬರಿಗೂ ಜತೆಯಾಗಿಯೇ ಕುಳಿತು ಧ್ಯಾನ ಮಾಡಲು ಸರಿಯಾದ ಅನುಕೂಲತೆಗಳನ್ನು ಕಲ್ಪಿಸಿಕೊಂಡರು. ಹಾಗೆಯೇ ಇಬ್ಬರೂ ನದಿಯ ನೀರಿನಲ್ಲಿಳಿದು ಸ್ನಾನ ಮಾಡಿದರು. ಲಕ್ಷ್ಮಣನು ತನ್ನ ಪತ್ನಿಗೆ ತನ್ನ ಯೋಗ ಸಾಧನೆಯ ಮೂಲಮಂತ್ರವನ್ನು ಉಪದೇಶ ಮಾಡಿದನು. ಹಾಗೆಯೇ ಇಬ್ಬರೂ ಒದ್ದೆ ಬಟ್ಟೆಯಲ್ಲಿಯೇ ಮೇಲೆ ಬಂದು ಮೊದಲೇ ಸಿದ್ಧ ಮಾಡಿಕೊಂಡಿದ್ದ ಸ್ಥಳದಲ್ಲಿ ಕುಳಿತು ಧ್ಯಾನಸ್ಥರಾದರು. ಆರಂಭದ 1-2 ದಿನಗಳವರೆಗೆ ಕೆಲವು ಹೊತ್ತಿನವರೆಗೆ ಧ್ಯಾನ ಮಾಡಿ ಇಬ್ಬರೂ ಬಹಿರ್ಮುಖರಾಗುತ್ತಿದ್ದರು. ದಿವಸದಿಂದ ದಿವಸ ಹೆಚ್ಚಾಗಿ ಧ್ಯಾನ ಕಾಲವನ್ನು ಹೆಚ್ಚಿಸತೊಡಗಿದರು. 4-6 ದಿನಗಳಲ್ಲಿ ಮತ್ತೆ ಇಬ್ಬರೂ ಬಹಿರ್ಮುಖರಾಗಿಯೇ ಉಳಿದರು. ಶ್ರೀರಾಮನಿಂದ ವಿವರವನ್ನು ಕೇಳಿ ತಿಳಿದ ಆಂಜನೇಯನು ದುಃಖಿತನಾದರೂ ಕಾಲಕ್ಕೆ ಸಕಲವೂ ವಶವಾಗಿದೆ ಎಂಬುದನ್ನು ಅರಿತು ಸಮಾಧಾನಗೊಂಡಿದ್ದನು. ಆದರೂ ಲಕ್ಷ್ಮಣನ ಮನಸ್ಥಿತಿ ಏನಾಗಿದೆ ಎಂಬುದನ್ನು ನೋಡಲು ತವಕಗೊಂಡು 1-2 ದಿವಸಗಳಿಂದ ಅವನನ್ನೇ ಹುಡುಕಾಡುತ್ತಿದ್ದನು. ಲಕ್ಷ್ಮಣನು ಖಂಡಿತವಾಗಿಯೂ ಬೇರೆ ಹೊರಟು ಹೋಗಲಾರನೆಂದು ಹನುಮಂತನ ಮನಸ್ಸು ಒತ್ತಿ ಹೇಳುತ್ತಿತ್ತು. ಹಾಗಾಗಿ ಸಮೀಪದಲ್ಲೇ ಎಲ್ಲಿಯಾದರೂ ಅವನು ದೇಹತ್ಯಾಗ ಮಾಡಿರಬಹುದು ಎಂದು ಎಣಿಸಿಕೊಂಡಿದ್ದನು. ಆದರೂ ಅದನ್ನು ಹುಡುಕಿಯೇ ನೋಡಬೇಕೆಂದು ಅದೇ ಸಾಧನೆಯನ್ನು ತೊಡಗಿದಾಗ ಸರಿಯೂ ತೀರದಲ್ಲಿ ಹೀಗೆ ದಂಪತಿಗಳಿಬ್ಬರೂ ಧ್ಯಾನಸ್ಥರಾಗಿದ್ದುದು ಕಂಡುಬಂತು. ಆಂಜನೇಯನಿಗೆ ಊರ್ಮಿಳೆಯೂ ಜತೆಯಲ್ಲಿ ಬಂದಿದ್ದುದು ತಿಳಿದಿರಲಿಲ್ಲ. ಅವನು ಇವರನ್ನು ನೋಡಿ ದೂರದಿಂದಲೇ ಕೈಮುಗಿದು ಅವರನ್ನೇ ಕೆಲಹೊತ್ತು ನೋಡುತ್ತಿದ್ದನು. ಸತಿಪತಿಯರೊಂದಾಗಿ ಹೀಗೆ ಧ್ಯಾನ ಮಾಡುತ್ತಿರುವ ದಿವ್ಯ ದೃಶ್ಯವನ್ನು ಕಾಣುವುದೇ ಪರಮಲಾಭವೆಂದು ಹನುಮಂತನು ಅವರನ್ನು ಮಾತಾಡಿಸದೆಯೇ ನೋಡುತ್ತಿದ್ದನು. ಅಂತೆಯೇ ಅಯೋಧ್ಯೆಗೂ ಹೋಗಿ ಶ್ರೀರಾಮನ ಬಳಿಯೂ ನಿಂತುಕೊಳ್ಳುತ್ತಿದ್ದನು. ಶ್ರೀರಾಮನೇ ಪ್ರಸ್ತಾವಿಸಿದರೆ ಹೇಳೋಣವೆಂದು ಹನುಮಂತನು ಲಕ್ಷ್ಮಣನ ಕುರಿತು ಅವನಾಗಿ ಏನನ್ನೂ ಹೇಳುತ್ತಿರಲಿಲ್ಲ.
ಹನುಮಂತನು ನಿತ್ಯವೂ 4 ಬಾರಿ ಹೋಗಿ ಲಕ್ಷ್ಮಣನನ್ನು ನೋಡಿ ಬರುತ್ತಿದ್ದನು. ಹೀಗೆ 10 ದಿನಗಳು ಕಳೆಯಷ್ಟರಲ್ಲಿ ಒಂದು ದಿನ ಬಂದು ಹನುಮಂತನು ಲಕ್ಷ್ಮಣನನ್ನು ನೋಡಿದಾಗ ಅವನು ಅಲ್ಲಿರಲಿಲ್ಲ. ಆದರೆ ಊರ್ಮಿಳೆಯು ಹಾಗೆಯೇ ಧ್ಯಾನಸ್ಥಳಾಗಿದ್ದಳು. ಹನುಮಂತನು ತೀರಾ ಸಮೀಪಕ್ಕೆ ಹೋಗಿ ನೋಡಲು ಊರ್ಮಿಳೆಯ ಅಂಗಾಂಗಗಳನ್ನೆಲ್ಲ ಸರ್ಪವೊಂದು ಸುತ್ತಿಕೊಂಡು ಬಂಧಿಸಿತ್ತು. ಅವಳಿಗೆ ಅದಾವುದರ ಪರಿವೆಯೂ ಇರಲಿಲ್ಲ. ಕಣ್ಣು ಮುಚ್ಚಿ ಧ್ಯಾನಸ್ಥಳಾಗಿಯೇ ಇದ್ದಳು. ಹನುಮಂತನಿಗೆ ಏನು ಮಾಡುವುದೆಂದು ಹೊಳೆಯಲಿಲ್ಲ. ಸರ್ಪವನ್ನು ಬಿಚ್ಚಿ ಆಕೆಯ ಬಂಧನವನ್ನು ಪರಿಹರಿಸಿ ಬಿಡೋಣವೆಂದು ಕಂಡಿತು. ನೆಟ್ಟಗೆ ಅಯೋಧ್ಯೆಗೆ ಬಂದು ಬಿಟ್ಟನು. ಮರುದಿನ ಊರ್ಮಿಳೆಯ ದೇಹವೂ ಅಲ್ಲಿರಲಿಲ್ಲ. ನದಿಯ ನೀರಿನಲ್ಲಿ ಮರದ ಬೇರಿಗೆ ತಾಗಿ ಅವರಿಬ್ಬರೂ ಧರಿಸಿದ್ದ ಬಟ್ಟೆಗಳು ಮಾತ್ರ ಸಿಕ್ಕಿಕೊಂಡಿದ್ದವು. ಹನುಮಂತನು ನೋಡುತ್ತಿದ್ದಂತೆಯೇ ಅವು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಕಾಣದಾದವು. ಜೀವನ ಪ್ರವಾಹದಲ್ಲಿ ಇದು ಒಂದು ನೀರಾಟ ಎಂದುಕೊಂಡು ಹನುಮಂತನು ಮೇಲೆ ನೋಡಿ ಕೈಮುಗಿದು ನಿಟ್ಟುಸಿರು ಬಿಟ್ಟು ಶ್ರೀರಾಮನ ಬಳಿ ಬಂದು ನಿತ್ಯ ಪದ್ಧತಿಯಂತೆ ಅವನ ಕಾಲೊತ್ತತೊಡಗಿದನು. ಹಾಗೆಯೇ ದಿನಗಳು ಒಂದರ ಹಿಂದೊಂದಾಗಿ ಉರುಳತೊಡಗಿದವು. ಸಾಕೇತದ ಭಾಗ್ಯಾಕಾಶದಲ್ಲಿ ಕರಿಯ ಮೋಡಗಳು ಒಂದೊಂದಾಗಿ ಮೇಲೆದ್ದು ದಟ್ಟೈಸತೊಡಗಿದವು. ಅಂತೆಯೇ ಭೂ ಗಗನಗಳು ತೀರಾ ಸಮೀಪಗೊಂಡವು. ವಿ ಎನ್ ಭಾಗವತ್ ಬರಬಳ್ಳಿ.